ಸವಿತಾ ಅಂಥೇಳಿ. ನನಗೆ ಲಾಸ್ಟ್ ಆಗಸ್ಟ್ 18 ನಂತರದಿಂದ ತುಂಬ ಸಂದೇಶ್ ಪಿ ಜಿ ಅನ್ನೋರು ಪೊಲೀಸ್ ಇನ್ಸ್ಪೆಕ್ಟರ್, ಮೂಡುಬಿದಿರೆ ಪೊಲೀಸ್ ಇನ್ಸ್ಪೆಕ್ಟರ್ ಅವರು ತುಂಬ ಹೆರೆಸ್ ಮಾಡ್ತಾಯಿದ್ದಾರೆ. ನನ್ನ ಗಂಡನನ್ನು ಫ್ಯಾಮಿಲಿ ಡಿಸ್ಪ್ಯೂಟ್ ಇಶ್ಯೂಸ್ ಮೇಲೆ ರಿಪೋರ್ಟ್ ಹಾಕೋದಕ್ಕೋಸ್ಕರ ಅವರ ಡ್ರೈವರ್ ಆದ ಅಕ್ಬರನ್ನು ಕಳಿಸಿ, ನೀನು ಬಂದು ನನ್ನ ಜೊತೆ IBಯಲ್ಲಿ ಮಲ್ಕೋಬೇಕು, ಹಾಗಾದರೆ ಮಾತ್ರ ನಿನ್ನ ಗಂಡನ ರಿಪೋರ್ಟ್ ಹಾಕ್ತೀನಿ ಅಂತ ಹೇಳಿ ಆ ಥರ ಹೆರೆಸ್ ಕೊಟ್ಟು, ನಾನು ಅದಕ್ಕೆ ಒಪ್ಪದೇ ಇದ್ದಾಗ ಅವನು ಮತ್ತೆ ನನ್ನ ಯಜಮಾನ್ರ ಮೇಲೆ ಒಂದು ಫೇಕ್ ಕಂಪ್ಲೇಂಟ್ ಕೊಡಿಸಿ, ಫ್ಯಾಮಿಲಿಯವರಿಂದಲೇ ಒಂದು ಫೇಕ್ ಕಂಪ್ಲೇಂಟ್ ಕೊಡಿಸಿ ಅರೆಸ್ಟ್ ಮಾಡಿಸಿದ್ದಾರೆ. ಸೊ ನಾನು ಅವರನ್ನು ಬಿಡಿಸಲಿಕ್ಕೆ ಹೋದಾಗ ಆಗಸ್ಟ್ 18ಗೆ ಈವ್ನಿಂಗ್ ಅಬೌಟ್ 7:30 ಹೊತ್ತಿಗೆ ಹೋದಾಗ ಅವ್ರು ನನ್ನನ್ನು ಪೊಲೀಸ್ ಸ್ಟೇಷನ್ ಒಳಗಡೆ ತಗೊಳ್ಳೋದೆ ಹೊರಗಡೆನೆ ಪಾರ್ಕಿಂಗ್ ಏರಿಯಾದಲ್ಲೇ ನಿಲ್ಲಿಸಿ ನನಗೂ ಹ್ಯಾರಸ್ ಮಾಡಿರ್ತಾರೆ. ನಿನ್ನ ಗಂಡನನ್ನು ಬಿಡಬೇಕಾದ್ರೆ ನೀನು ನನ್ನ ಜೊತೆ ಮಲ್ಕೋಬೇಕು, ನಿನ್ನ ಜೊತೆ ಮಲ್ಗದಿದ್ರೆ ನಿನ್ನ ಗಂಡನ ಬಿಡಲ್ಲ, ನಿನ್ನನ್ನು ಅರೆಸ್ಟ್ ಮಾಡ್ತೀನಿ, ನಿನ್ನ ಗಂಡನ ಮೇಲೆ ರೌಡಿ ಶೀಟರ್ ಹಾಕ್ತೀನಿ ಅಂತೇಳಿ ತುಂಬ ಹ್ಯಾರಸ್ ಮಾಡ್ತಿದ್ದಾರೆ. ಅದಾದ ನಂತರ ಈ ಸ್ಟ್ರೆಸ್ಸಿಂದಾಗಿ ಹಸ್ಬೆಂಡಿಗೆ ಹಾರ್ಟ್ ಅಟ್ಯಾಕ್ ಬೇರೆ ಆಯಿತು. ಆದ ಕಾರಣ ನಾನು ಮತ್ತೆ ಕಮಿಷನರಿಗೆ ಕಾಂಟ್ಯಾಕ್ಟ್ ಮಾಡಿದೆ, ACP ಕಾಂಟ್ಯಾಕ್ಟ್ ಮಾಡಿದೆ, ವುಮೆನ್ಸ್ ಕಮಿಷನ್, IG, ಈ ಥರ ಮುಖ್ಯಮಂತ್ರಿ ಹಾಗೆ ಹೋಮ್ ಮಿನಿಸ್ಟರ್ ಅವರನ್ನು ಸಹ ನಾನು ಕಾಂಟ್ಯಾಕ್ಟ್ ಮಾಡಿದೆ. ಎಷ್ಟು ಕಂಪ್ಲೇಂಟ್ ಕೊಟ್ಟರು ಏನೂ ಪ್ರಯೋಜನ ಆಗ್ತಿಲ್ಲ, ನ್ಯಾಯನೇ ಸಿಗ್ತಾಯಿಲ್ಲ. ತುಂಬಾ ಸಫರ್ ಆಗ್ತಾಯಿದ್ದೀವಿ ಲೈಫಲ್ಲಿ. ഇപ്പോൾ ಸಣ್ಣ ಇಬ್ಬರು ಮಕ್ಕಳು ಬೇರೆ ಇದ್ದಾರೆ ನಮಗೆ. ಹಾಗಾಗಿ ಏನು ಮಾಡಿದರೂ ನಮಗೆ, ಎಲ್ಲೂ ಹೋದರೂ ನಮಗೆ ನ್ಯಾಯನೇ ಸಿಗ್ತಾಯಿಲ್ಲ. ಸೊ ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ನಮಗೆ. ಆಮೇಲೆ ಅವ್ರು ಏನು ಹೇಳಿದ್ರು ಅಂತ ಹೇಳಿದ್ರೆ, ಊರಲ್ಲಿರುವ ಹುಡುಗಿಯರೆಲ್ಲ ನನ್ನ ಜೊತೆ ಇದ್ದಾರೆ, ನನಗೊಂದು 100-200 ಜನ ಹುಡುಗಿಯರು ಪರಿಚಯ ಇದ್ದಾರೆ, ಅವರೆಲ್ಲ ನನ್ನ ಜೊತೆ ಇದ್ದಾರೆ. ಹಾಗಾಗಿ ನೀನು ಸಹ ನನ್ನ ಜೊತೆ ಸೇರು, ನಿನ್ನ ಗಂಡನಿಗೆ ಯಾವೆಲ್ಲ ಹುಡುಗಿಯರು ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೋ ಅವರೆಲ್ಲ ನನ್ನ ಜೊತೆ ಇದ್ದಾರೆ, ಹಾಗಾಗಿ ನೀನು ನನ್ನ ಜೊತೆ ಬಂದುಬಿಡು, ಆವಾಗ ನಿನ್ನ ಗಂಡನಿಗೆ ನಾನು ಪ್ರೊಟೆಕ್ಷನ್ ಕೊಡ್ತೀನಿ, ನಾನೇನು ಮಾಡೋದಿಲ್ಲ, ಅವ್ರನ್ನ ಬಿಟ್ಬಿಡ್ತೀನಿ, ಆ ಥರ ಎಲ್ಲ ಅರೆಸ್ಟ್ ಮಾಡ್ತಾರೆ. ಆಮೇಲೆ ಇನ್ನೊಂದು ವಿಚಾರ ಅಂತ ಹೇಳಿದರೆ, ಯಾರೋ 3-4 ಜನ ರೌಡಿ ಡ್ರಗ್ ಪೆಡ್ಲರ್ ಇದ್ದಾರೆ, ಅವ್ರ ಹತ್ರ ಹೇಳಿಸಿ ನಿನ್ನ ಮರ್ಯಾದೆ ಎಲ್ಲ ತೆಗಿತೀನಿ, ಊರಲ್ಲೆಲ್ಲ ಹೆಸರು ಹಾಳು ಮಾಡ್ತೀನಿ ಅಂಥೇಳಿ ತುಂಬ ಹ್ಯಾರಸ್ ಮಾಡ್ತಿದ್ದಾರೆ ನಮ್ಮನ್ನು. ಏನು ಮಾಡೋದು, ನಮ್ಮ ಮನೆಯಲ್ಲಿ ನಾವಿರೋದೇ 4 ಜನ, ಆದ ಕಾರಣ ನಮ್ಗೆ ತುಂಬ ಕಷ್ಟ ಆಗ್ತಾಯಿದೆ. ಹಸ್ಬೆಂಡ್ ಬೇರೆ ಇವಾಗ ಊರಲ್ಲಿಲ್ಲ, ಅಂದರೆ ಅವ್ರು ಬೇರೆ ನಿಲ್ತಾ ಇದ್ದಾರೆ. ಇವರ ಕಿರಿಕಿರಿಂದಾಗಿ ಅವ್ರಿಗೆ ಮನೇಲಿ ನಿಲ್ಲೋಕ್ಕೂ ಆಗ್ತಿಲ್ಲ, ತುಂಬ ಕಷ್ಟ ಕೊಡ್ತಿದ್ದಾರೆ ನಮಗೆ. ಸೊ ಅವರು ಇನ್ನೊಂದು ನನಗೆ ಆಫರ್ ಮಾಡಿದರು, ಲೈಕ್ ಸಂದೇಶ್ ಪಿ ಜಿ ಅವರು ಈ ಪೋಸ್ಟಿಗೆ ಬರಬೇಕಾದ್ರೆ, ಅಂದರೆ ಅವರು ಇನ್ಸ್ಪೆಕ್ಟರ್ ಆಗಬೇಕಾದ್ರೆ ಅವರು ಹೋಮ್ ಮಿನಿಸ್ಟ್ರಿಗೆ 50 lakhs ಕೊಟ್ಟು ಅವರು ಈ ಪೋಸ್ಟಿಗೆ ಬಂದಿದ್ದಾರಂತೆ. ಸೊ ನನಗೆ ಅವರು ಆಪ್ಷನ್ ಕೊಟ್ಟಿದ್ದಾರೆ, ನೀನು ನನಗೆ 25 lakhs ಕೊಡು, ಇಲ್ಲ ನೀನು ನನ್ನ ಜೊತೆ ಮಲಗು, ಈ 2 ಆಪ್ಷನಲ್ಲಿ ಯಾವುದಾದ್ರೂ ಒಂದಕ್ಕೆ ಒಪ್ಪು, ಹಾಗಾಗಿ ಆವಾಗ ನಿನ್ನ ಗಂಡನ ನಾನು ಬಿಡ್ತೀನಿ, ಇಲ್ಲಾಂದರೆ ಅವ್ರ ಮೇಲೆ ರೌಡಿ ಶೀಟರ್ ಹಾಕ್ತೀನಿ ಅಂತೇಳಿ ಬೆದರಿಸಿದ್ದಾರೆ, ತುಂಬಾ ಬೆದರಿಸಿದ್ದಾರೆ. ಹಾಗಾಗಿ ನಾನು ಅವರಿಗೆ ತುಂಬ ಭಯಪಟ್ಟು ಬೇರೆಯವರಿಂದ ಸಾಲ ಇಸ್ಕೊಂಡು ಒಂದು 50,000 ಕೊಟ್ಟಿದ್ದೇನೆ ಅವನಿಗೆ. ನನ್ನ ಹಸ್ಬೆಂಡ್ನ ದೂರ ಮಾಡ್ತಾಯಿದ್ದಾರೆ. ಲೈಕ್ ನಾನು ನನ್ನ ಜೊತೆ ಮಕ್ಕಳ ಜೊತೆ ಸಣ್ಣ ಮಕ್ಕಳು ಪುಟ್ಟ ಮಕ್ಕಳು ಬೇರೆ ಇದ್ದಾರೆ, ತುಂಬಾ ಕಷ್ಟ ಆಗ್ತಾಯಿದೆ. ಏನು ನಮಗೆ ನ್ಯಾಯನೇ ಸಿಗ್ತಾಯಿಲ್ಲ, ಎಲ್ಲಿ ಹೋದರೂ ನ್ಯಾಯನೇ ಸಿಗ್ತಾಯಿಲ್ಲ, ತುಂಬ ಕಷ್ಟ ಆಗ್ತಾಯಿದೆ ಮೇಡಮ್. ಲೈಕ್ ಯಾವ ಇನ್ಸ್ಪೆಕ್ಟರ್ ಮೇಡಮ್ ನಿಮಗೆ? ಮೇಡಮ್ ಇನ್ಸ್ಪೆಕ್ಟರ್ ಸಂದೇಶ್ ಪಿ ಜಿ ಅವರು, ಮೂಡುಬಿದಿರೆ ಸರ್ಕಲ್ ಇನ್ಸ್ಪೆಕ್ಟರ್ ಅವರು. ಹಾಗೆ ತುಂಬಾ ಸಫರ್ ಆಗ್ತಾಯಿದ್ದೀವಿ. ಏನು ಯಾರ ಹತ್ರ ಹೋದ್ರೂ ನಮಗೆ ನ್ಯಾಯನೇ ಸಿಗ್ತಾಯಿಲ್ಲ, ತುಂಬಾ ಕಷ್ಟ. ಯಾವ ರೀತಿ ಹರಾಜ್ ಮಾಡ್ತೀವಿ? ತುಂಬಾ ಇದೆ. ಅವರಿಗೆ ಈ ಸ್ಟ್ರೆಸ್ಸಿಂದಾಗಿ, ಹಸ್ಬೆಂಡಿಗೆ ಸ್ಟ್ರೆಸ್ಸಿಂದಾಗಿ ಹಾರ್ಟ್ ಅಟ್ಯಾಕ್ ಬೇರೆ ಆಯಿತು. ಹಾಗಾಗಿ ಅವರಿಗೆ ಊರಲ್ಲೂ ಇಲ್ಲ, ನಾನು ಬಿಟ್ಟು ಬೇರೆ ಕಡೆ ಇವರ ಕಿರಿಕಿರಿ ಸಹಿಸೋಕ್ಕಾಗದೆ ಬೇರೆ ಊರಲ್ಲಿ ಇದ್ದಾರೆ ಇವಾಗ. ಏನು ಹೇಳ್ತಾರೆ ಮೇಡಮ್ ಇನ್ಸ್ಪೆಕ್ಟ್ರು? ಯಾವುದಕ್ಕೂ ಬರ್ತಾ ಇಲ್ಲ, ನಿಮ್ಗೆ ಏನು ಮಾಡೋಕ್ಕೂ ಆಗಲ್ಲ, ಅದು ನೀನು ಎಲ್ಲಿ ಹೋದರೂ ಏನು ಮಾಡೋಕ್ಕಾಗಲ್ಲ. ಯಾವ ಇನ್ಸ್ಪೆಕ್ಟ್ರ್, ಯಾವ ACP ಅವನನ್ನು ನೀನು ಹೋಗಿ ಕಾಂಟ್ಯಾಕ್ಟ್ ಮಾಡಿದ್ರು ಏನು ಮಾಡೋಕ್ಕಾಗಲ್ಲ, ನಾವೆಲ್ಲರೂ ಒಂದೇ, ಹಾಗಂತ ಹೇಳ್ತಿದ್ದಾರೆ ಇನ್ಸ್ಪೆಕ್ಟರ್. ಏನು ಹರಾಜ್ ಮಾಡಿದ್ರು? ಹರಾಜು ಅಂದರೆ ಅದೇ ನನ್ನ ಬಗ್ಗೆ ಬೇಡದೆಲ್ಲ ಹೇಳ್ತಿದ್ದಾರೆ, ಊರಿಡಿ ನನ್ನ ಬಗ್ಗೆ ಬೇಡದೆಲ್ಲ ಹೇಳ್ಕೊಂಡು ಮಾಡ್ತಾಯಿದ್ದಾರೆ. ತುಂಬ ಜನ ಇದು ಡ್ರಗ್ ಪೆಡ್ಲರ್ನವ್ರು ಪರಿಚಯ ಇದ್ದಾರೆ, ಅವರನ್ನು ಹೇಳಿಸಿ ನಿನ್ನ ಹೆಸರೆಲ್ಲ ಹಾಳು ಮಾಡ್ತೀನಿ, ಊರಲ್ಲೆಲ್ಲ ನಿಂಗೆ ನಿಲ್ಲಕ್ಕೆ ಬಿಡೋದಿಲ್ಲ, ಹಿಂಗೆಲ್ಲ ಹೇಳ್ತಿದ್ದಾರೆ. ಸ್ಟೇಷನ್ ಹತ್ರ ಹೋದಾಗ ಏನಿದೆ? ಸ್ಟೇಷನ್ ಹತ್ರ ಅದೇ ನೀನು ನನ್ನ ಜೊತೆ ಮಲ್ಕೋಬೇಕು, ನಿನ್ನ ಜೊತೆ ಕಾಂಪ್ರಮೈಸ್ ಮಾಡ್ಕೋಬೇಕು, ಹಾಗಾದರೆ ಮಾತ್ರ ನಿನ್ನ ಗಂಡನ ಬಿಡ್ತೀನಿ, ಇಲ್ಲ ನಾನು ಬಿಡೋದಿಲ್ಲ.
ಹೀಗೆ ಹೇಳಿದರು. ಇವಾಗ ಎಲ್ಲೆಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಕಂಪ್ಲೇಂಟ್ ಕಮಿಷನರ್ ಹತ್ರ ಕೊಟ್ಟಿದ್ವಿ ಮೇಡಮ್, ಆಮೇಲೆ ಇವರು ವುಮೆನ್ಸ್ ಕಮಿಷನಿಗೆ ಕೊಟ್ಟಿದ್ವಿ, ಮುಖ್ಯಮಂತ್ರಿ ಹತ್ರ ಕೊಟ್ಟಿದ್ವಿ, ಹೋಮ್ ಮಿನಿಸ್ಟ್ರಿಗೆ ಕೊಟ್ಟಿದ್ವಿ, ಆಮೇಲೆ IG ಗೆ ಕೊಟ್ಟಿದ್ವಿ.